ಈ ಬ್ಯಾಸ್ಗ್ಯಾಗ ನಮ್ಮ ಹೊಟ್ಟೆ ತಣ್ಣಗಿಡ್ಲಾಕ ಹಾಗೆ ಯಾರು ಬೇಕಾದ್ರೆ ಮಾಡಿ ತಿಂಬಂತ ಹೆಲ್ದಿ ಮಟ್ಕ ಕುಲ್ಫಿ ಹೆಂಗೆ ಮಾಡ್ಬೇಕಂತ ತೋರಿಸ್ತೀನಿ ಬರ್ರಿ. ಈ ಕುಲ್ಫಿ ಮಾಡ್ಲಿಕ್ಕೆ ನಾನು ಅಕ್ಷಯಕಲ್ಪ ಆರ್ಗ್ಯಾನಿಕ್ ಫಾರ್ಮ್ ಕಡೆಂದು ಈ ಆರ್ಗ್ಯಾನಿಕ್ ಹಾಲು, ಪನೀರು ಮತ್ತು ಈ ಹೋಲ್ ವೀಟ್ ಬ್ರೆಡ್ ತರಿಸೀನಿ ರೀ. ಈಗ 1 ಲೀಟರ್ ಈ A2 ಪ್ರೋಟೀನ್ ರಿಚ್ ಇರೋಂಥ ಹಾಗೆ ಹಾರ್ಮೋನ್ ಫ್ರೀ ಇರೋಂಥ ಫಾರ್ಮ್ ಫ್ರೆಶ್ ಆಕಳ ಹಾಲು ತಗೊಂಡು ಕಾಯ್ಲಕ್ಕ ಬಿಟ್ಬಿಡ್ತೀನಿ ರೀ. ಹೈ ಪ್ರೋಟೀನು, ಹೈ ಕ್ಯಾಲ್ಶಿಯಮ್ ಮತ್ತು ಕ್ರೀಮಿ ಟೆಕ್ಸ್ಚರ್ ಇರೋ ಈ ಪನ್ನೀರಿಗೆ ಅರ್ಧ ತುರ್ದು ಇಟ್ಬಿಡ್ತೀನಿ ರೀ. ನೋಡ್ರಿ, ಹಾಲಿಲ್ಲಿ ಸಳಮಳ ಕುದಿಲತ್ತಾವ್ರಿ. ಒಂದು ಸ್ವಲ್ಪ ಕೊದ್ದು ಅಂದ್ರೆ 1 ಬಟ್ಟಲು ಹಾಲು ತೆಗೆದು ಸೈಡಿಗೆ ಇಟ್ಬಿಡ್ತೀನಿ ರೀ. ಈಗ ಇದ್ರಾಗ ತುರಿದಿಟ್ಟಿದ್ದು ಪನೀರ್ ಹಾಕಿ ಕೈ ಆಡಿಸ್ಕೊತ ಅರ್ಧಕ್ಕೆ ಹಾಲು ಅಡ್ಸತನ ಕುದಿಸ್ಬೇಕ್ರಿ ಮತ್ತು ಆರ್ಲಕ್ಕ ಬಿಟ್ಬಿಡ್ಬೇಕ್ರಿ. ಯಾವುದೇ ಪ್ರಿಸರ್ವೇಟಿವ್ಸ್ ಇರಲಾರ್ದಂಥ 2 ಹೋಲ್ ವೀಟ್ ಬ್ರೆಡ್ ತೊಗೊಂಡು ತುದಿಗಳು ಕಟ್ ಮಾಡಿ ಪೀಸ್ ಮಾಡಿ ಇಡ್ತೀನಿ ರೀ. ಒಂದು 3 ತಾಸು ನೆನೆಸಿದ್ದು ಕಾಜು ಮತ್ತು ಬಾದಾಮಿದು ಸೊಪ್ಪಿ ತೆಗೆದು ಜಾರ್ನಾಗ ಹಾಕ್ತೀನಿ ರೀ. ಬ್ರೆಡ್ ಹಾಕಿ ಹಾಗೆ ರುಚಿ ಸಲಕ ಸಕ್ಕರೆ ಬದಲಿ ಖರ್ಜೂರ ಹಾಕಿ ತೆಗೆದು ಇಟ್ಟಿದ್ದು ಹಾಲು ಹಾಕಿ ಚಂದ ಗ್ರೈಂಡ್ ಮಾಡ್ಕೊಂಡು ತಂದು ಈ ಆರಿದ ಹಾಲಿನಾಗ ಬರಕ್ಕೆ ಬಿಡ್ತೀನಂತ್ರಿ. ಒಂದಿಷ್ಟು ಡ್ರೈ ಫ್ರೂಟ್ಸ್ ತುಕಡಿಗಳು ಹಾಕ್ತೀನಿ ರೀ ಮತ್ತು 4 ಇಲಾಚಿ ಪುಡಿ ಮಾಡಿ ಹಾಕಿ ಚಂದ ಕಲಿಸ್ತೀನಂತ್ರಿ. ಈಗೇನ್ರಿ ಮತ್ತು ಈ ಕುಳ್ಳಿ ಮಿಳ್ಳಿಗಳು ತುಂಬ್ಕೊತಾ ಹೋಗೋದೇ ರೀ. ಇವಿಲ್ಲಂದ್ರೆ ಮನ್ಯಾಗಿರೋ ಬಟ್ಲಾಗ ಇಲ್ಲ ಗ್ಲಾಸ್ನಾಗ ಹಾಕಿ ಮಾಡಿದ್ರೂ ನಡೀತದ್ರಿ. ಮ್ಯಾಲಿಂದ ಒಂದಿಷ್ಟು ಡ್ರೈ ಫ್ರೂಟ್ಸ್ ಮತ್ತು ಕೇಸರಿ ದಳಗಳಿಂದ ಸಿಂಗಾರ ಮಾಡಿ ಈಗ ಒಂದು 5-6 ತಾಸು ಡೀಪ್ ಫ್ರೀಸ್ ಮಾಡಿ ತಂದೇನಿ ರೀ. ನೋಡ್ರಿ, ನಮ್ಮದು ತಣ್ಣಂದು ಕುಲ್ಫಿ ಇಲ್ಲಿ ರೆಡಿ ರೀ.